आज शहर बीजापुर के सिविल हॉस्पिटल में 100 बेड वाले मदर एंड चाइल्ड हॉस्पिटल का उद्घाटन राज्य के हेल्थ एंड फैमिली वेलफेयर मिनिस्टर शिवानंद पाटिल के हाथों हुआ। इसके अलावा सिटी स्कैन और 108 एम्बुलेंस की सेवाओं का भी उद्घाटन किया। मिनिस्टर शिवानंद पाटिल ने मीडिया से बात करते हुए और कई विषयों पर भी टिप्पणी की। हेल्थ मिनिस्टर ने ಇಂದು ಸಹ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಉದ್ಘಾಟನೆ ಆಗ್ತಾ ಇದ್ದಾವೆ. ಬಿಜಾಪುರದಲ್ಲಿ 100 ಹಾಸಿಗೆ ಆಸ್ಪತ್ರೆ ಸಂಪೂರ್ಣ ರೆಡಿಯಾಗಿ ಜನರಿಗೆ ಅರ್ಪಣೆ ಆಗ್ತಾ ಇದೆ. ಇದೊಂದು ಗಾಂಧಿ ಜಯಂತಿ ನಿಮಿತ್ತ ಇಡೀ ಜಿಲ್ಲೆ ಜನತೆಗೆ ಒಂದು ಸಂತೋಷದ ಸಂಗತಿ. ಜೊತೆಗೆ 8 ಲೇಬರ್ ಕ್ವಾರ್ಟರ್ಸ್ಗಳು ಪ್ಲಸ್ ಡಾಕ್ಟರ್ಸ್ಗಳ ಕ್ವಾರ್ಟರ್ಸು, ಸಿಟಿ ಸ್ಕ್ಯಾನು ಮತ್ತು MRI ಮೆಷಿನು, ಜೊತೆಗೆ ಜೆರಾಟ್ರಿಕ್ ವಾರ್ಡ್ ಅಂದರೆ ಹಿರಿಯ ನಾಗರಿಕರಿಗೆ, ನಿಮಗೆಲ್ಲ ಗೊತ್ತಿದೆ ನಿನ್ನೆ ಹಿರಿಯ ನಾಗರಿಕರ ದಿನಾಚರಣೆ ಕೂಡ ಇದೆ. ಆ ನೆನಪಿನ ಹಿನ್ನೆಲೆಯಲ್ಲಿ 10 ಬೆಡ್ಡಿನ ಹಿರಿಯ ನಾಗರಿಕರ ಜೆರಾಟ್ರಿಕ್ ವಾರ್ಡ್ ಕೂಡ ಇವತ್ತು ಉದ್ಘಾಟನೆ ಆಗಿದೆ. ಇದು ಒಂದು ಐತಿಹಾಸಿಕ ದಾಖಲೆ ಅಂತೇಳಿ ನಾನು ಭಾವಿಸ್ತೀನಿ. ಬಿಜಾಪುರಿಗೆ ಇದೊಂದು ವಿನೂತನ ಕೊಡುಗೆ. ಇದರ ಜೊತೆಗೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಇವತ್ತು ತಲೆ ಎತ್ತಾ ಇದೆ. ಈಗಾಗಲೇ ಕಟ್ಟಡ ಅಡಿಗಲ್ಲಿ ಹಾಕಿದ್ದೀವಿ. ಅದು ಸಂಪೂರ್ಣ ಮುಗಿಲಿಕ್ಕೆ ಇನ್ನೂ ಕಾಲಾವಕಾಶ ಇದೆ. ಅದು ಆದರೆ ಬಿಜಾಪುರದಲ್ಲಿ ಅದರ ಜೊತೆ ಮುಂದೆ ನಾವು ಕ್ಯಾನ್ಸರು, ಅಪಘಾತ ಆದಾಗ ಮತ್ತು ಜೊತೆಗೆ ಅಂಕಾಲಜಿ, ಕ್ಯಾನ್ಸರು ಜೊತೆ ಟ್ರೋಮಾ ಸೆಂಟರ್ ಕೂಡ ನಾವು ಮಾಡ್ತಾ ಇದ್ವಿ. ಇವು 3 ಆದರೆ ಬಿಜಾಪುರಿಗೆ ಸಂಪೂರ್ಣ ಒಂದು ವೈದ್ಯಕೀಯ ವ್ಯವಸ್ಥೆ ಏನಿದೆ ಅದು ಬಿಜಾಪುರ ಜಿಲ್ಲೆ ನಾಗರಿಕರಿಗೆ ಸಿಗ್ತದೆ ಅಂತೇಳಿ ನಾನು ಭಾವಿಸ್ತೀನಿ. ಜೊತೆಗೆ ಈ ಬಿಜಾಪುರ ಸಿವಿಲ್ ಹಾಸ್ಪಿಟಲ್ಗೆ 120ರಿಂದ 140 ಎಕರೆ ಜಮೀನು ಇರೋದ್ರಿಂದ ಮುಂದಿನ ಯಾವುದೇ ಒಂದು ಅಭಿವೃದ್ಧಿಯನ್ನು ತೆಗೆದುಕೊಳ್ಳಲಿಕ್ಕೆ ಕೂಡ ನಮ್ಗೆ ಅವಕಾಶ ಇದೆ. ಅಂದರೆ ಸಪೋಸ್ ಮೆಡಿಕಲ್ ಕಾಲೇಜ್ ಬಂದರೂ ಕೂಡ ಅದು ಬರೋಕ್ಕಿಂತ ಪೂರ್ವದಲ್ಲೇ ಇದು ಪೂರ್ವ ತಯಾರಿಯನ್ನು ಪಡ್ಕೊಳ್ತಕ್ಕಂಥ ಸ್ವರೂಪ ಇದಕ್ಕೆ ನಾವು ಕೊಡ್ತಾ ಇದ್ದೀವಿ. ಆ ಪ್ರಯತ್ನ ಇನ್ನೂ ಆಗಲಿ ಎಲ್ಲರ ಸರ್ಕಾರದಿಂದ ಅಂತೇಳಿ ನಾನು ಹಾರೈಸ್ತೀನಿ. ಸೇಮ್ ಬಜೆಟ್ ಹಾರ್ಟ್ ಕೇರ್ ಸೆಂಟರ್ ಮಾಡಿದ್ರು. ಹಾರ್ಟ್ ಇದೆ, ಕ್ಯಾನ್ಸರ್ ಇದೆ, ಟ್ರೋಮಾ ಸೆಂಟರ್ ಇದೆ. 3 ಕೂಡ ಬಜೆಟ್ನಲ್ಲಿ ಅನೌನ್ಸ್ ಆಗಿದೆ ಇದೇ CM ಅವ್ರ ಕಡೆಯಿಂದ. ಅದಕ್ಕೆ ಅನುದಾನ ಇನ್ನು ಮೀಸಲಾಗಿಟ್ಟಿಲ್ಲ. ಎಷ್ಟು ಕೊಡ್ತಾರೆ ನೋಡ್ಕೊಂಡು ನಾನು ನಿಮ್ಗೆ ಅದನ್ನು ಮುಂದಿನ ದಿನಮಾನಗಳನ್ನು ತಿಳಿಸ್ತೇನೆ. ಸರ್, ಒಂದಷ್ಟು ಹಾಸ್ಪಿಟಲ್ ಜಾಗ ಕಬ್ಜಾ ಮಾಡ್ಕೊಂಡು ಬಿಲ್ಡಿಂಗ್ ಕಟ್ಟಿದ್ದಾರೆ. ಹಾಸ್ಪಿಟಲ್ ಅದನ್ನು ಅತಿಕ್ರಮಣ ತೆಗೆದು ಹಾಕ್ಬೇಕಂತ ಈಗಾಗಲೇ ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಅದನ್ನು ಸಂಪೂರ್ಣ ಹಸ್ತಾಂತರ ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆಗೆ ನಾವು ಚಾಲನೆ ಕೊಡ್ತೀವಿ. ತಾಂಡದಲ್ಲಿ ಒಂದು ಹುಡುಗಿ ಫೇಸ್ಬುಕ್ ಅಲ್ಲಿ ನಾನು ರಾತ್ರಿ ಕೇಳಿದ್ದೀನಿ ಆಗಿದೆ ಚಿಮ್ಮಲ್ಗಿ ತಾಂಡದಲ್ಲಿ ಅಂತ ಕೇಳಿದ್ದೀನಿ. ಫೇಸ್ಬುಕ್ ಲೈವ್ ಅಲ್ಲೇ ಆತ್ಮಹತ್ಯೆ ಯತ್ನ ಮಾಡಿರುವಂಥದ್ದು. ಕಟ್ಟ ಬೆಂಬಲಿಗೆ ಅಂತ ಚವ್ಹಾಣ್ ಅಂತ ಹೇಳಿ, ಚಂದು ಚವ್ಹಾಣ್. ಅದು ಪೊಲಿಟಿಕಲ್ ಇಶ್ಯೂ ಪಡೆದಿದೆ. ಹೆಂಗಂದ್ರೆ ಅವರು ನಿಮ್ಮ ಬೆಂಬಲಿಗನ್ನು ಕಾರಣಕ್ಕೆ ಎಲ್ಲಿ ಪಡೆದ ಬೆಂಬಲಿಗರು ಇದು ಮಾಡ್ತಾ ಇರುವಂಥದ್ದು ಅಂತ ಆರೋಪ ಮಾಡಿದ್ದಾರೆ. ನನಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ನಾನು ಬೇರೆ ಆಗಿರೋದು ಕೇಳಿದ್ದೆ. ನಾನು ಇದು ಬಿಜಾಪುರ ಕೇಳ ನಿಮ್ಗೆ ಅದನ್ನು ಕೇಳಬೇಕು. ನಾನು ಇನ್ನೂ ಆಗಿದೆ ಅಂತ ಹೇಳಿದ್ದಾರೆ, ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಸರ್, ಸಂಪುಟ ವಿಸ್ತರಣೆ ಮಾಡ್ತಿದ್ದಾರೆ, ಜಿಲ್ಲೆಗೆ ಇನ್ನೊಂದು ಸಚಿವ ಸ್ಥಾನ ನೋಡಪ್ಪ. ಸಂಪುಟ ವಿಸ್ತರಣೆ ಮಾಡ್ತಕ್ಕಂಥ ಅಧಿಕಾರ ಮುಖ್ಯಮಂತ್ರಿಗಳಿಗಿದೆ, ಅದನ್ನ ಅವ್ರಿಗೆ ಕೇಳ್ಕೊಳ್ಳಿ. ವೈದ್ಯಕೀಯ ಕಾಲೇಜಿಗೆ ನಾವು ಪ್ರಯತ್ನ ಪೂರ್ವ ತಯಾರಿ ಮಾಡ್ತಾ ಇದೀವಲ್ಲ, ಈಗ ಕಾಣ್ತಾ ಇಲ್ವಾ ನಿಮ್ಗೆ? ಈ ಕಡೆ ಸರ್, ಈ ಕಡೆ ಈಗ ಅದ್ರ ಸಲುವಾಗಿ ಇಷ್ಟೆಲ್ಲ ತಯಾರಿ ಮಾಡ್ಕೊಡ್ತಾ ಇದ್ದೀವಿ. ಅದಕ್ಕೆ ಸಂಪೂರ್ಣ 500 ಬೆಡ್ ಹಾಸ್ಪಿಟಲ್ ಹಾಕಬೇಕು. ಅದನ್ನ ಈಗ 100 ಬೆಡ್ ಇವತ್ತು ಆ್ಯಡ್ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ 400 ಮೇಲೆ ಆಗ್ತದೆ. ಇಷ್ಟು ಕೋಟಿ ಖರ್ಚು ಮಾಡಿದ್ರು ಡಾಕ್ಟರ್ಸ್ 400 ಡಾಕ್ಟರ್ಸ್ ರಿಕ್ರೂಟ್ಮೆಂಟಿಗೆ ನನ್ನ ಕಾಲದಲ್ಲಿ ಆಗಿದ್ದಾರೆ 100 ದಿವಸದಲ್ಲಿ. ಈಗ ಬೇಕಾದ್ರೆ ಸ್ಟೇಜ್ ಮೇಲೆ ನಾನು